ಎಸ್ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಎಲ್ಲ ಏನಪ್ಪ ಅಂತಂದರೆ ಒಂದು ಯಾರಾದರೂ ಅತಿಥಿಗಳು ಬಂದರೆ ಯಾರಾದರೂ ಮೇನ್ ಎಂಟ್ರೆನ್ಸ್ ಕೂಡ ಇದಾಗಿರುತ್ತೆ. ಸೊ ಆ ಮೇನ್ ಎಂಟ್ರೆನ್ಸ್ ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಮೇನ್ ಎಂಟ್ರೆನ್ಸು. ಎಡಕ್ಕೆ ಮತ್ತು ಬಲಕ್ಕೆ ಏನಾದರೂ ಜನರನ್ನು ಕುಳಿತುಕೊಳ್ಳುವಂಥ ಆಸನಗಳು ಕೂಡ ವ್ಯವಸ್ಥೆಯನ್ನು ಮಾಡಿರ್ತಾರೆ. ನೀವು ಈಗ ಈ ಒಂದು ಲೈಟಿಂಗ್ಗಳನ್ನು ಆ ರೀತಿ ಹಾಕಿದ್ದಾರೆ. ಇಲ್ಲಿ ಎಲ್ಲ ಸಾವಿರಾರು ಜನ ಒಂದು ಕುಂದಿಕೊಳ್ಳುವಂಥ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಆ ಒಂದು ಈ ಒಂದು ಏನು ಹೇಳಿದ್ನಲ್ಲ ಮುಖ್ಯ ಒಂದು ರಸ್ತೆಯ ಆಜುಬಾಜು ಅಂದರೆ ಎಡಕ್ಕೆ ಮತ್ತು ಬಲಕ್ಕೆ ಒಂದು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕುಳಿತುಕೊಳ್ಳೋದಕ್ಕೆ ಆಸನಗಳು ಕೂಡ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಸೊ ಅದರ ಜೊತೆಗೆ ಲೈಟಿಂಗ್ಸ್ಗಳನ್ನು ಕೂಡ ನಾನು ನಿಮ್ಗೆ ಹಾಗೆ ತೋರಿಸ್ತಾ ಹೋಗ್ತೀನಿ. ಆ ಸ್ಟೇಜ್ಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗಿರ್ತದೆ, ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಏನೆಲ್ಲ ಸ್ಟೇಜ್ಗಳನ್ನು ರೆಡಿ ಮಾಡಿದ್ದಾರೆ ಅಂತಂದ್ರೆ ಅದನ್ನು ಕೂಡ ನಾನು ಏಷ್ಯನ್ ವಾಹಿನಿ ಮುಖಾಂತರ ನಿಮಗೆ ಸವಿಸ್ತಾರವಾಗಿರ್ತಕ್ಕಂಥ ಬಸವ ಪುರಾಣದಲ್ಲಿರ್ತಕ್ಕಂಥ ಕಾರ್ಯಕ್ರಮದ ಕುರಿತಾಗಿ ಪೂರ್ವವಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಏನೆಲ್ಲ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನಾನು ನಮ್ಮ ಏಷ್ಯನ್ ವಾಹಿನಿಯಿಂದ ಸಂಪೂರ್ಣವಾಗಿ ನಿಮ್ಗೆ ತೋರಿಸ್ತಾರೆ. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಒಂದು ಶಾಮಿಯಾನದವರು ಯಾವ ರೀತಿಯಾಗಿರ್ತಕ್ಕಂಥ ವೇದಿಕೆಯನ್ನು ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಆನಂತರ ಸುಮಾರು ಒಂದು 15 ದಿವಸಗಳಿಂದಲೂ ಕೂಡ ಈ ಒಂದು ಕಾರ್ಯ ನಡೀತಾ ಇರತಕ್ಕಂಥದ್ದು ಮಾಹಿತಿ ಇದೆ. ಸೊ 15 ದಿನಗಳಿಂದ ಕೂಡ ಈ ಒಂದು ವೇದಿಕೆಯ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಬೃಹದಾಕಾರವಾಗಿರ್ತಕ್ಕಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ಬನ್ನಿ ಹಾಗಾದರೆ ಮೇಲ್ಗಡೆ ಹೋಗೋಣ. ಹಂಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವೇದಿಕೆ ನಿರ್ಮಾಣ ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ವ್ಯೂ ಪಾಯಿಂಟಲ್ಲಿ ತೋರಿಸ್ತೀನಿ. ಅಂದರೆ ಎಷ್ಟು ಬೃಹದಾಕಾರವಾಗಿರ್ತಕ್ಕಂಥ ಒಂದು LED ಮಾಡ್ತಾಯಿದ್ದಾರೆ. ಹಾಗೆ ಒಂದು ಉಸ್ತುವಾರಿಗಳನ್ನಾಗಿ ಅಂದರೆ ವೇದಿಕೆ ಅಂತಲ್ಲ, ಒಂದು ಸಮಾಜದ ಹಿರಿಯರು ಹಾಗೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುವಂಥಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಗಾಣಿಗರ್ ಸರ್ ಇದ್ದಾರೆ, ಅಮರೀಶ್ ಗಾಣಿಗರ್ ಸರು, ಅವ್ರನ್ನ ಕೂಡ ಮಾತಾಡ್ಸೋಣ. ಏನು ವೇದಿಕೆ ಎಷ್ಟಾಗಿದೆ ಏನು ಅಂತಂದೇಳಿ ಅವ್ರನ್ನೆಲ್ಲ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಬೃಹದಾಕಾಗಿರ್ತಕ್ಕಂಥ ವೇದಿಕೆ ಬಸವ ಪುರಾಣಕ್ಕಾಗಿ ಸಜ್ಜಾಗಿದೆ. ಸೊ ಅದರೊಟ್ಟಿಗೆ ಏನೆಲ್ಲ ಮಾಡ್ತಾಯಿದ್ದೀರಿ ಸರ್? ಇದಕ್ಕೆಲ್ಲ ಭಾಳಷ್ಟು ಒಂದು ಭವ್ಯವಾದಂಥ ಒಂದು ವೇದಿಕೆ 60 ಮತ್ತು 30 ಅಳತೆಯಲ್ಲಿ ದೊಡ್ಡ ಪ್ರಮಾಣದ ವೇದಿಕೆ ಸಿದ್ಧಗೊಂಡಿದ್ದು ಮತ್ತು ಸುಮಾರು ನಮ್ಮ ಗಜೇಂದ್ರಗಢದ ಸುತ್ತಮುತ್ತಲಿನ ಮತ್ತು ಶ್ರೀಮಠದ ಎಲ್ಲ ಶಾಖಾ ಮಠದ ಸದ್ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಲಿದ್ದು ಮತ್ತು ಎಲ್ಲ ಶ್ರೀಮಠ ಸದ್ಭಕ್ತರು ಕೂಡ ಸುಮಾರು 10 ರಿಂದ 15 ಸಾವಿರ ಜನ ಬರ್ತಾ ಇದ್ದಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ 1ನೇ ದಿವಸದ ಪ್ರಸಾದ ಸೇವೆಯನ್ನು ನಮ್ಮ ಹಾಲ್ಕೆರೆಯ ಶ್ರೀಮಠದ ಶಾಖಾ ಮಠದ ಸದ್ಭಕ್ತರು ಏನು ಸೇರಿದಂಥ ಜನರಿಗೆ ಎಲ್ಲರಿಗೂ ಕಡುಬಿನ ಒಂದು ಊಟದ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡೋರಿದ್ದಾರೆ. ಮತ್ತು ನಮ್ಮ ಗಜೇಂದ್ರಗಢದ ಸದ್ಭಕ್ತರು ಕೂಡ ಪ್ರಸಾದದ ಸೇವೆಗೆ ತಾವು ಕೂಡ ಅಣಿಯಾಗ್ತಾ ಇದ್ದಾರೆ. ಅದು ಬಹಳ ಸಂತೋಷ ತರುವಂಥ ವಿಚಾರ. ಈ ಒಂದು ಗಜೇಂದ್ರಗಢ ಸುತ್ತಮುತ್ತಲ 80 ಹಳ್ಳಿಗಳ ಮತ್ತು ಶಾಖಾ ಮಠದ ಭಕ್ತರು ಬಹಳಷ್ಟು ಭವ್ಯವಾಗಿ ಬರ್ತಾ ಇರೋದು ನೋಡಿದರೆ ಇದು ಬಸವ ಪುರಾಣ ಭಾಳಷ್ಟು ಯಶಸ್ವಿ ಆಗುತ್ತೆ ಅಂತೇಳಿ ನಾನು ಹೇಳೋಕ್ಕೆ ಸಂತೋಷ ಅನಿಸುತ್ತೆ. ಅದೇ ರೀತಿಯಾಗಿ ಈ ಒಂದು ಬಸವ ಪುರಾಣದ ಉದ್ಘಾಟನೆಯನ್ನು ಫಕೀರೇಶ್ವರ ಮಠದ ನಮ್ಮ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಕೂಡ ಇದರಲ್ಲಿ ಭಾಗವಹಿಸಿ ಅವರು ಉದ್ಘಾಟನೆ ನೆರವೇರಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕುದುರೆಮುತಿಯ ನಿರಂಜನ ಜಗದ್ಗುರು ವಿಜಯಮಾಂತ ಮಹಾಸ್ವಾಮಿಗಳು ಕೂಡ ಸಾನ್ನಿಧ್ಯದಲ್ಲಿ ಈ ಒಂದು ಪ್ರಾರಂಭೋತ್ಸವ ಕಾರ್ಯಕ್ರಮ ಜರುಗಲಿದ್ದು ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸಿರುವುದು ಕಂಡರೆ ಭಾಳ ಸಂತೋಷ ತರುವಂಥ ವಿಚಾರ. ಮತ್ತು ಅದೇ ರೀತಿ ಈ ಒಂದು ಪುರಾಣದಲ್ಲಿ 1 ತಿಂಗಳ ಪರ್ಯಂತ ಸಾಕಷ್ಟು ಒಂದು ಪ್ರಚಾರದ ಸಂಬಂಧಪಟ್ಟಂತಾಗಿರ್ಬೋದು ಎಲ್ಲ ವಿವಿಧ ಸಮಿತಿಗಳ ಕೆಲಸಗಳು ಭಾಳಷ್ಟು ಸಕ್ರಿಯವಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಪೂಜ್ಯರ ಆಶೀರ್ವಾದ ಅಂತ ಹೇಳಿ ನಾನು 2 ಮಾತಿಗೆ ಹೇಳಿ ವಿರಾಮ ಹೇಳ್ತೀನಿ. ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ದಿನಾಂಕ 25/11/2025 ಸೋಮವಾರ ದಿನದಂದು ಬಸವ ಪುರಾಣ ಅತಿ ವಿಜೃಂಭಣೆಯಿಂದ ನೆರವೇರುತ್ತೆ. ಈ ಕಾರ್ಯಕ್ರಮದಲ್ಲಿ ಪೂಜ್ಯರಾದಂಥ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸೋಮವಾರ ದಿವಸ ಶ್ರೀ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಹಾಗೂ ನಮ್ಮ ಕುದುರೆಮುತಿಯ ವಿಜಯಮಾಂತ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತೆ. ಈ ಒಂದು ಬಯಲು ಜಾಗೆಯಲ್ಲಿ ಪ್ರತಿದಿನ ಸರಿಯಾಗಿ 7 ಗಂಟೆಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 7 ರಿಂದ 8 ಪುರಾಣ, 8 ರಿಂದ 8:30 ತನ ಪೂಜ್ಯರ ಆಶೀರ್ವಚನ, ನಂತರ ಪ್ರಸಾದ ಸೇವೆ. ಮತ್ತು ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲೇ ಮಹಿಳೆಯರಿಗೆ ಪ್ರತ್ಯೇಕ ಜಾಗ, ಪುರುಷರಿಗೆ ಪ್ರತ್ಯೇಕ ಜಾಗ ಒಂದು ವೀಕ್ಷಣೆ ಮಾಡಲಿಕ್ಕೆ ಕಲ್ಪಿಸಲಾಗಿದೆ.
ಕಾರಣ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತಮ್ಮ ಮನೆ ಸಹಕುಟುಂಬ ಸಮೇತ ಬಂದು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರಸಾದ ಸೇವೆಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಒಂದು ಶ್ರೀಮಠದ ಭಕ್ತರ ವತಿಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಂಡು ನಾಳೆಯಿಂದ ಅಂದರೆ ಸೋಮವಾರ 25ನೇ ತಾರೀಕಿಂದ ಬಸವ ಪುರಾಣ ಪ್ರಾರಂಭಗೊಳ್ಳುತ್ತೆ. ನಾಳೆ ದಿವಸ ನಮ್ಮ ಗಜೇಂದ್ರಗಢದಲ್ಲಿರುವ ಅನ್ನದಾನೇಶ್ವರ ಮಠದಿಂದ ಬಸವೇಶ್ವರ ವೃತ್ತ, ಹಾಗೆ ದುರ್ಗಾ ವೃತ್ತ, ಹಾಗೆ ಕಾಲ್ಕಲೇಶ್ವರ ಸರ್ಕಲ್ನ ಒಳಗೊಂಡು ಒಂದು ಮೆರವಣಿಗೆಯನ್ನು ಹಮ್ಮಿಕೊಂಡಾಗಿದೆ. ಪ್ರಾರಂಭಕ್ಕೆ ಮುಂಚೆ ಮೆರವಣಿಗೆ ಇರುತ್ತೆ. ಆ ಮೆರವಣಿಗೆ ಸಕಲ ವಾದ್ಯಗಳು ಎಲ್ಲ ಶರಣರು ಇರ್ತಾರೆ. ನಂತರ ಸಾಯಂಕಾಲ 6 ಗಂಟೆಗೆ ಒಂದನೇ ದಿನ ಬಸವ ಪುರಾಣ ಪ್ರಾರಂಭಗೊಳ್ಳುತ್ತದೆ. ಅದಕ್ಕೆಲ್ಲ ಊರಿನ ಜನ ಸಹಕರಿಸಬೇಕು. ಅಣ್ಣ, ಈಗ ಏನಂತಂದರೆ, ಈಗ ಪುರಾಣ ಪ್ರವಚನಗಳಂತಂದರೆ ಅಂದರೆ ಹಿರಿಯರಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ಏನೋ ಒಂದು ಕಲ್ಪನೆ ಇರ್ತಕ್ಕಂಥದ್ದು. ಆ ಒಂದು ಅವರಿಗೆ ನಿಟ್ಟೊಳಗೆ ಯುವಕರಿಗೆ ಒಂದು ಸಂದೇಶ ಕೊಡೋದಾದ್ರೆ, ಅಂದರೆ ಬರೀ ಹಿರಿಯ ಜೀವಿಗಳು ಅಷ್ಟೇ ಅಲ್ಲ, ಯುವಕರಿಗೂ ಒಂದು ಸಂದೇಶ. ಈಗ ಬಸವ ಪುರಾಣ ಇದೊಂದು ವಿಶಿಷ್ಟತೆ ಉಳ್ಳಂಥ ಪುರಾಣ. ಯಾಕಂದರೆ 12ನೇ ಶತಮಾನದಲ್ಲಿ ಏನು ಒಂದು ವಚನಕಾರ ಇವರೆಲ್ಲ ಅದಾರಲ್ಲ, ಅವ್ರನ್ನ ಒಳಗೊಂಡಂಥ ಒಂದು ಬಸವ ಪುರಾಣ. ಇದು ಬಸವ ಪುರಾಣ ಒಳಗೆ ಬಸವಣ್ಣಂದು ಒಬ್ಬರದ ಅಂತಲ್ಲ, 12ನೇ ಶತಮಾನದ ಎಲ್ಲ ಇವ್ರದ್ದು ಒಂದೊಂದು ಕತೆ ಥರ ಬರುತ್ತೆ. ಇದನ್ನು ನಾವೆಲ್ಲ ಯುವಕರು ಒಂದು ದಿವ್ಸಕ್ಕೆ 1 ತಾಸು ಅಷ್ಟೆ, 7 ರಿಂದ 8 ಗಂಟೆ ಬಂದು ನಾವೆಲ್ಲ ಅದನ್ನು ಆಲಿಸಿದ್ರೆ ನಮ್ಮ ಯುವಕರಿಗೆ ಒಂದು ಈಗಿನ ಪ್ರಾಚೀನ ಶೈಲಿಯನ್ನು ಮರೆತು ನಮ್ಮ ನಾಡು, ನಮ್ಮ ಸಂಸ್ಕೃತಿ, ನಾವು ನಮ್ಮ ಪದ್ಧತಿಯನ್ನು ಅಳವಡಿಸ್ಕೊಳಕ್ಕೆ ಅನುಕೂಲ ಆಗುತ್ತೆ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಚೌಕಿ ಮಠದೊಳಗೆ ವರ್ಷ ಪುರಾಣ ಮಾಡಿದಾಗ ನೀವು ತಿಳ್ಕೊಂಡಂಗೆ ಬರೀ ಹಿರಿಯರಲ್ಲ, ಯುವಕರು ಜನಸಂಖ್ಯೆನೂ ತುಂಬ ಇರುತ್ತೆ. ಈ ಬಸವ ಪುರಾಣಕ್ಕೂ ನಮ್ಮ ಗಜೇಂದ್ರಗಢ ಸುತ್ತಮುತ್ತಲಿನ ಗ್ರಾಮಸ್ಥ ಯುವತಿಯರು, ಶಾಲಾ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವುದು ಖಚಿತ. ಈ ನಿಮ್ಮ ಮುಖಾಂತರ ನಾನು ಕೇಳ್ಕೊತೀನಿ, ಎಲ್ಲ ಯುವತಿಯರು ಇದನ್ನು ಸದುಪಯೋಗ ಪಡಿಸ್ಕೊಂಡು ಶ್ರೀಗಳ ಆಶೀರ್ವಾದ ಪಡೀರಿ. ಸರ್, ಅದನ್ನು ನೀವು ಹೇಳ್ರಿ. ಇಲ್ಲ, ಗಜೇಂದ್ರಗಢದ ಎಲ್ಲ ಜಾತಿ ಜನರು ಸಹಿತ ಇದರೊಳಗೆ ಭಾಗವಹಿಸ್ತಾರೆ. ಅಷ್ಟೇ ಅಲ್ಲ, ಇದೊಂದು ಲಿಂಗಾಯತ ಸಮಾಜಕ್ಕೆ ಅಷ್ಟೇ ಸೀಮಿತವಾಗಿದ್ದಲ್ಲ. ಎಲ್ಲ ಜಾತಿ ಅಂತಂದರೆ ಇದ್ರೊಳಗೆ ಅದೇನು ಹೇಳಲಿಕ್ಕೆ ಸಿಕ್ಕಿಲ್ಲ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದ ನಮ್ಮ ಗಜೇಂದ್ರ ಇತಿಹಾಸದೊಳಗೆ ಹಿಂಗಾಗಿಲ್ಲ. ಬಸವ ಪುರಾಣ ಅಂತಂದ್ರೆ ದೊಡ್ಡ ಇವ್ರು ಹೇಳ್ದಂಗೆ ಒಂದೊಂದು ದಿವಸ ಒಬ್ಬೊಬ್ಬರು ಶರಣರದ ಚರಿತ್ರೆ ಇರ್ತೈತಿ. 770 ಗಣಗಳಂತ ಏನಂತೀವಲ್ಲ ನಾವು ಹಿಂದ್ರೆ, ಅದ್ರೊಳಗೆ ಇಂಥ ಜಾತಿ ಅನ್ನಂಗಿಲ್ಲ, ಇಂಥ ಜಾತಿ ಲಿಂಗ ಅನ್ನಂಗಿಲ್ಲ. ಎಲ್ಲ ಜಾತಿಯವರು, ಎಲ್ಲ ಭಾಷೆಯವರು ಸಹಿತ ಇದ್ರೊಳಗೆ ಭಾಗವಹಿಸ್ತಾರೆ. ಅದೊಂದು ದೊಡ್ಡ ಐತಿಹಾಸಿಕವಾದ ಕಾರ್ಯಕ್ರಮ ಇದು. ನನಗನ್ಸೋ ಮಟ್ಟಿಗೆ ಇದೊಂದು ಬಸವ ಪುರಾಣ ಅನ್ನೋಕ್ಕಿಂತ ಬಸವ ಚರಿತ್ರೆ ಅಂದರೆ ಭಾಳ ಚಲೋ ಅನಿಸ್ತದೆ ನನಗೆ. ಇದನ್ನು ಸ್ಥಿರವಾಗಿ ಹೇಳ್ಬೇಕಾಯ್ತು. ಯಾಕಂದ್ರೆ ಪುರಾಣ ಅಂದ ಕೂಡಲೇ ಸುಮ್ಮನೆ ಪವಾಡಗಳನ್ನು ಹೇಳ್ಕೊತ ಕುಂದಿರ್ತಾರೆ. ಆ ಪವಾಡಗಳು ಈಗ ಸದ್ಯ ನಡೆಯಂಗಿಲ್ಲವು, ಹಿಂದಕ್ಕೆ ನಡೆದಾವಂತ ಹೇಳ್ತಾರೆ, ಈ ಸದ್ಯ ನಡೆಯಂಗಿಲ್ಲವು. ಅದಕ್ಕೆ ಬಸವ ಚರಿತ್ರೆ ಅಂತಂದ್ರೆ ಭಾಳ ಸಮಂಜಸ ಅನಿಸ್ತದೆ ನನಗೆ. ಅದಕ್ಕೆ ಶ್ರೀಗಳು ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ. ಪುರಾಣ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಬಯಸ್ತಾರೆ ಅಷ್ಟೇ. ಥ್ಯಾಂಕ್ ಯು. ಗಜೇಂದ್ರಗಢ ಮಹಾನಗರದ ನಾಗರಿಕ ಬಂಧು ಹಾಗೂ ತಾಯಂದಿರಲ್ಲಿ ವಿನಂತಿ. ಹಾಲಕೆರೆಯ ಪರಮ ಪೂಜ್ಯ ಜಗದ್ಗುರು ಮುಪ್ಪಿನ ಬಸವಲಿಂಗ ಶ್ರೀಗಳು ಗಜೇಂದ್ರಗಢ ಜನತೆಗೆ ಧಾರ್ಮಿಕ ಜಾಗೃತಿ ಮಾಡುವುದರ ಜೊತೆಗೆ ಇಲ್ಲಿ ಈ ಬಸವ ಪುರಾಣದಿಂದ ಆಗುವಂಥ ಪ್ರಯೋಜನವನ್ನು ಮುಟ್ಟಿಸಬೇಕು ಅನ್ನುವಂಥ ಒಂದು ದೃಢ ಸಂಕಲ್ಪದಿಂದ ಇಲ್ಲಿ ಬಸವ ಪುರಾಣವನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಾವು ಕೊಡಬೇಕಾದ ಸಹಕಾರ ಏನು ಅಂದರೆ, ನಾವೆಲ್ಲ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದರ ಪ್ರಯೋಜನ ಪಡೆದರೆ ಸಾಕು. ಅವರು ಮನಸ್ಸು ಮಾಡಿದರೆ ಎಷ್ಟೋ ಜನ ಹೊರಗಡೆಯಿಂದ ಬರ್ತಾರೆ, ಹೊರಗಡೆಯಿಂದ ಬಂದು ಆ ಪುರಾಣಕ್ಕೆ ಅಟೆಂಡ್ ಮಾಡ್ತಾರೆ, ಜನ ಸೇರ್ತಾರೆ. ಆದರೆ ಅವ್ರ ಉದ್ದೇಶ ಗಜೇಂದ್ರಗಢಕ್ಕೆ ಇದು ಮಾಡ್ತಾ ಇದ್ದೀವಿ ಅಂದಾಗ ಗಜೇಂದ್ರಗಢ ಜನರಿಗೆ ಅದರ ಪ್ರಯೋಜನ ಆಗಲಿ, ಮಕ್ಕಳಲ್ಲಿ, ಯುವಕರಲ್ಲಿ ಧಾರ್ಮಿಕ ಜಾಗೃತಿ ಬರಲಿ ಅನ್ನುವಂಥ ಉದ್ದೇಶ ಇದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ, ಈಗ ಚಳಿಗೆ ಅಂಜದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಊರಿನ ಜನರು
ಶ್ರೀ ಅನ್ನದಾನೇಶ್ವರ ಕತ್ತುಗುದಿಗಳನ್ನ ಶಿಷ್ಟಾಟಂಗ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಬಸವ ಪುರಾಣವನ್ನು ಚಾಲೂ ಮಾಡಿದಂಥವ್ರು ಹಾಳಿಕೆರೆಯ ಶ್ರೀ ಕೊಟ್ರು ಬಸವೇಶ್ವರ ಸ್ವಾಮಿಗಳು, ಅಂದ್ರೆ ಹಾಳಿಕೆರೆಯ ಅಭಿನವ ಅನ್ನದಾನ ಮಹಾಸ್ವಾಮಿಗಳು. ಅವರ ಅಪೇಕ್ಷೆ ಏನಿತ್ತಪ್ಪ ಅಂತಂದ್ರೆ ಎಲ್ಲ ಜನತೆಗೂ ಬಸವ ತತ್ವವನ್ನು ಮುಟ್ಟಿಸ್ಬೇಕನ್ನೋದು ಅವರ ಅತಿಯಾದ ಆತ್ಮವಿಶ್ವಾಸ ಮತ್ತು ಅವರ ದೃಢ ಸಂಕಲ್ಪ. ಅದು ಈಗ ಆ ಕಾರಣದಿಂದ ಅವ್ರು ಏನು ಮಾಡಿದರು, ನಮ್ಮ ಅಜ್ಜರು ಹಿರಿಯ ಅಜ್ಜರು ಇದ್ದಾಗ ಅವರು ಹೆಚ್ಚು ಕಡಿಮೆ 9 ಬಸವ ಪುರಾಣಗಳನ್ನು ಎಲ್ಲ ಕಡೆ ನೆರವೇರಿಸಿಗೂ ಬಂದು ಅವರು ಅದರಲ್ಲಿ ಇನ್ನೂ ಅವರು ಎಷ್ಟು 11 ಬಸವ ಪುರಾಣಗಳನ್ನು ಮಾಡ್ಬೇಕಂತೇಳಿ ಅವ್ರ ಅಭಿಲಾಷೆ ಇತ್ತು. ಅದನ್ನು ನಮ್ಮ ಈಗಿನ ಪೀಠಾದಿ ಆದಂಥ ಮುಪ್ಪಿನ ಬಸವ ಶ್ರೀಗಳು ಅದನ್ನು ಮುಂದೆ ಅವರ ಗುರುಗಳಾದಂಥದ್ದನ್ನು ಅವರ ಅಪೇಕ್ಷೆಗಳನ್ನು ಈಡೇರಿಸ್ಬೇಕಂತೇಳಿ ಇವರು ಕೂಡ ಅವರ ತತ್ವಗಳನ್ನು ಅಳವಡಿಸಿಕೊಂಡು ಈಗ ಮೊನ್ನೆ ಈಗ ಹೋದ ವರ್ಷ ನಮ್ಮ ಗದಗ ನಗರದಲ್ಲಿ ಬಸವ ಪುರಾಣವನ್ನು ಅಳವಡಿಸಿ ಅಲ್ಲಿ ಸುತ್ತಮುತ್ತ ಗ್ರಾಮಗಳಿಗೆ ಅದರ ತತ್ವಗಳು ಎಲ್ಲ ಸರ್ವ ಧರ್ಮದವರಿಗೆ ಮುಟ್ಲಿ ಅಂತೇಳಿ ಅದನ್ನು ಪ್ರಯೋಜನ ಮಾಡಿ ಅಲ್ಲಿ ಯಶಸ್ವಿಯನ್ನು ಕಂಡಂಥ ನಮ್ಮ ಶ್ರೀಗಳು. ಇನ್ನು ಗಜೇಂದ್ರಗಢ ನಗರದೊಳಗೂ ನಮ್ಮ ಯಾಕೆ ಶಾಖಾ ಮಠಗಳು ನಮಗೆ ಗಜೇಂದ್ರಗಢ ಸುತ್ತಮುತ್ತಲು ನಮ್ಮ ಶಾಖಾ ಮಠಗಳು ಭಾಳ ಇರುವುದ ಕಾರಣ ಹೆಚ್ಚು ಕಡಿಮೆ 28 ಶಾಖಾ ಮಠಗಳು ನಮ್ಮ ಅನ್ನದಾನೇಶ್ವರ ಮಠದ್ದು. ಮತ್ತು ಇಲ್ಲಿ ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ಗ್ರಾಮಗಳಿಗೂ ಬಸವ ತತ್ವ ಮುಟ್ಲಿ, ಆಮ್ಯಾಗ ಎಲ್ಲ ಮಕ್ಕಳು ಅವ್ರಿಗೆಲ್ಲ ಸಂಸ್ಕಾರವಂತರಾಗಲಿ, ಅದರ ಸದುಪಯೋಗ ಆಗಲಿ ಅಂತೇಳಿ ಈ APMC ಮೈದಾನದಲ್ಲಿ ಅದರ ಪ್ರಯೋಜನತ್ವವನ್ನು ಪಡ್ಕೊಂಡು ಈ ಗಜನಗರದ ಎಲ್ಲ ಸರ್ವ ಧರ್ಮದವರು ಅದರ ಆಡಳಿತವನ್ನು ತೊಗೊಂಡಿರೋದು ಕಾರಣ ನಮ್ಮ ಶ್ರೀಗಳು ಅವ್ರಿಗೆಲ್ಲ ಇದನ್ನು ಹೇಳಿದ್ದಾರೆ. ಅದು ಯಶಸ್ವಿ ಆಗ್ಬೇಕಂದ್ರೆ ನಿಮ್ಮ ಗಜನಗಡ ನಗರದ ಎಲ್ಲ ತಾಯಂದಿರು, ಯುವಕರು, ಆಮ್ಯಾಗ ಮತ್ತು ಮಕ್ಕಳು ಎಲ್ಲ ಇದರಲ್ಲಿ ಭಾಗವಾಗಿ ನೀವೆಲ್ಲ ನಿಮಗೆ ತಿಳಿದಟ್ಟ ಮಟ್ಟಿಗೆ ನಿಮ್ಮ ಸಹಾಯ ಮಾಡಿದ್ರಿ ಅಂದ್ರೆ ನೀವು ಯಾವುದೇ ರೀತಿಯಿಂದ ಧನ ರೂಪದಾಗರ ಇರ್ಬೋದು, ಸೇವಾ ರೂಪದೊಳಗರ ಆಗ್ಬೋದು, ತಮಗೇನು ಇದು ಮುಖಾಂತರ ಒಟ್ಟು ಸೇವೆ ಮಾಡೋ ಮನೋಭಾವ ತಮ್ಮಲ್ಲಿ ಬರಬೇಕು. ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಮೊದಲ ಸೇವೆ ಮಾಡೋ ಮನೋಭಾವ ಬಂತಂದ್ರೆ ಆಟೋಮೆಟಿಕ್ಲಿ ಕಾರ್ಯಕ್ರಮಗಳು ಯಶಸ್ವಿ ಆಗ್ತದೆ. ಇಲ್ಲಿ ಅದ್ದೂರಿಯಾಗಿ ವೇದಿಕೆ ಹಾಕ್ಯಾರ, ವೇದಿಕೆ ನೋಡೋದ ಒಂದು ಇದು ಚಳಿ ಇದ್ದರೂ ಕೂಡ ಆ ಚಳಿ ನಿಮಗೆ ಕಂಡು ಬರೋಂಗಿಲ್ಲ, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳೋದಿಲ್ಲ. ಆಮ್ಯಾಗ ಎಲ್ಲ ಶ್ರೀಗಳು ದಿನ ಒಂದೊಂದು ರೀತಿಯ ಆಶೀರ್ವಚನ ಮಾಡ್ತಿರ್ತಾರೆ, ಬೋಧನೆ ಮಾಡ್ತಿರ್ತಾರೆ. ಅದ್ರ ಸದುಪಯೋಗ ಮಕ್ಕಳ ಮ್ಯಾಗ ಬೀಳ್ತದೆ, ನಿಮಗೂ ಬೀಳ್ತದೆ. ಯಾಕಂದ್ರೆ ಮೊದಲು ಎಲ್ಲ ಸರ್ವಧರ್ಮದ ಸಂಸ್ಕಾರವನ್ನು ಕಲಿತ್ರೆ ಎಲ್ಲ ಮುಂದಿನ ಪ್ರೋಗ್ರಾಮಿಗೆ ಇದಾಗ್ತೈತೆ ಅಂತೇಳಿ ನಮ್ಮ ಅಜ್ಜರು ಏನು ಮಾಡ್ಯಾರ, ಬಸವ ತತ್ವ ಅಳವಡಿಸ್ಕೋಬೇಕಂತೇಳಿ ಬಸವ ಪುರಾಣ ಹಚ್ಚಾರ. ಆಮ್ಯಾಗ ಅದರ ದಿನ ಬಸವ ಪುರಾಣ ಅದು ಹೆಚ್ಚು ಕಡಿಮೆ 7 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಸಾಯಂಕಾಲ 7 ಗಂಟೆಗೆ ಸ್ಟಾರ್ಟ್ ಆಗಿ 8 ಗಂಟೆಗೆ ಮುಗಿತದೆ, 1 ಅವರ್ದೊಳಗೆ. ಆಮ್ಯಾಗ ದಿನ ಡೈಲಿ ಅನ್ನಪ್ರಸಾದ ಇರ್ತದೆ. ನಾಳೆ ನಾವು ಹಾಳಿಕೆರೆ ಗ್ರಾಮದಿಂದ ಅನ್ನಪ್ರಸಾದವನ್ನು ಏರ್ಪಾಡು ಮಾಡ್ಕೊಂಡು ಬಂದಿದ್ದೀವಿ. ಕರಿಗೇಡು ಅನ್ನ ಸಾಂಬಾರನ್ನು ಎಲ್ಲ ನಾಳೆ ಅನ್ನಪ್ರಸಾದ ಇರೋ ಕಾರಣ ಇದ್ರ ಎಲ್ಲ ಗ್ರಾಮದ ಸುತ್ತಮುತ್ತಲಿನ ಗ್ರಾಮ ಹಾಗೂ ಗಡದ ಯುವಕರು ಬಂದು ಇದ್ರ ಸದುಪಯೋಗ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ.